ನಿಮಗೆ ಸಿಗ್ತದ ಹಲಸಿನಕಾಯಿ? ನಂಗಂತೂ ಭಾರಿ ಅಪರೂಪ. ಹೇಗೂ ಸಿಕ್ಕಿದೆ, ಹಾಗೆ ಪಲ್ಯ ಮಾಡುವ ಅಂತ. ಇದಕ್ಕೆ ತೆಂಗಿನೆಣ್ಣೆ ಬೇರೆ ಪಲ್ಯಕ್ಕೆ ಹಾಕೋದ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಸಹ ಜಾಸ್ತಿ. ಅಂದರೆ ಎಲ್ಲ ಪಲ್ಯಕ್ಕೆ 2 ಟೀ ಸ್ಪೂನ್ ಹಾಕಿದರೆ ಇದಕ್ಕೆ 4 ಟೀ ಸ್ಪೂನ್ ಅಷ್ಟೇ. ಮತ್ತೆಲ್ಲ ಸಿಂಪಲ್. ಉಪ್ಪು, ಖಾರಕ್ಕೆ ಮೆಣಸಿನ ಹುಡಿ ಹಾಕಿದರೆ ಆಯಿತು. ನಿಮಗೆ ರೆಸಿಪಿ ಕ್ಯಾಪ್ಷನ್ನಲ್ಲುಂಟು. ಹಲಸಿನಕಾಯಿ ಸಿಕ್ಕಿದರೆ ಟ್ರೈ ಮಾಡ್ತೀರಲ್ವಾ? ಹದಾ ಬೆಂಕಿಯಲ್ಲಿ ಬೇಯಿಸಿ ಆಗಾಗ ಮಗುಚ್ತಾ ಇದ್ದರೆ ಕಡಿಮೆ ನೀರು ಸಹ ಸಾಕಾಗ್ತದೆ. ಈ ಹಲಸಿನಕಾಯಿಂದ ಬೇರೆಂತ ಮಾಡಲಿಕ್ಕಾಗ್ತದೆ ಅಂತ ಕಾಮೆಂಟ್ ಮಾಡ್ತೀರಲ್ವಾ? ಇದು ಹೆಲ್ತಿಗೆ ತುಂಬ ಒಳ್ಳೆಯದೇ. ನಾರಿನಾಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಒಳ್ಳೆಯದು. ಬ್ಲಡ್ ಶುಗರ್ ರೆಗ್ಯುಲೇಟ್ ಮಾಡೋದ್ರಿಂದ ಡಯಾಬಿಟಿಸ್ನವರಿಗೆ ಸೇಫ್. ವಿಟಮಿನ್ ಸಿ ಸಹ ಜಾಸ್ತಿ ಉಂಟು. ಟೊಮೆಟೊ ಸಾರು ಮಾಡಿದ್ದೇನೆ, ಅದರೊಟ್ಟಿಗೆ ಈ ಪಲ್ಯ ರುಚಿ ಆಗ್ತದೆ.